ನನಗೆ ಈಗಾಗಲೇ 2 ಬಾರಿ ವಾಲ್ವ್ನ ತೊಂದರೆಯಿಂದ ಅಳವಡಿಸಿರ್ತಕ್ಕಂಥದ್ದೇನಿದೆ, ನನಗೆ ಬೈ ಬರ್ತು ಸ್ವಲ್ಪ ಆರ್ಟಿಲರಿ ಫಂಕ್ಷನ್ನಲ್ಲಿ ವೀಕ್ನೆಸ್ ಇದೆ. ಅದು ಬೈ ಬರ್ತೆ ನನಗಾಗಿರ್ತಕ್ಕಂಥ ಒಂದು ದೋಷ ನನ್ನ ದೇಹದಲ್ಲಿ. ಅದರ ಹಿನ್ನೆಲೆಯಲ್ಲಿ 2 ಬಾರಿನೂ ನನಗೆ ಟಿಶ್ಯೂ ವಾಲ್ವ್ ಏನು ಹಾಕಿದರು. ಯೂಶ್ವಲಿ 2 ಥರ ವಾಲ್ವ್ ಹಾಕ್ತಾರೆ. ಒಂದು ಟಿಶ್ಯೂ ವಾಲ್ವ್ ಅಂತಕ್ಕಂಥದ್ದು ಕೆಲವು ಪ್ರಾಣಿಗಳಿಂದ ಇದೇನು ಮಾಡಿ ತಯಾರು ಮಾಡಿರ್ತಾರೆ, ಅದಿರ್ಬೋದು. ಇನ್ನೊಂದೇನು ಹೇಳ್ತಾರೆ ಇನ್ನೊಂದೇನು ಹೇಳ್ತಾರೆ ಮೆಟಾಲಿಕ್ ವಾಲ್ವ್. ಮೆಟಾಲಿಕ್ ವಾಲ್ವ್ ಹಾಕಿದರೆ ಅದು ಒಂದು 20-25 ವರ್ಷ ಸಮಸ್ಯೆ ಇರ್ತಿರಲಿಲ್ಲ. ಆದರೆ ನನ್ನ ಬಿಡುವಿಲ್ಲದ ಕಾರ್ಯಕ್ರಮಗಳಿದೆಯಲ್ಲ, ನಾನು ಸರಿಯಾದ ಸಮಯಕ್ಕೆ ಮೆಡಿಸನ್ ತಗೊಳ್ಳಲ್ಲ ಅಂತೇಳಿ ಡಾಕ್ಟ್ರುಗಳು ನನಗೆ ಒಂದು ಟಿಶ್ಯೂ ವಾಲ್ವ್ ಹಾಕಿದರು. ಅದರ ಲೈಫೇ 9 ವರ್ಷ 10 ವರ್ಷ. ಒಂದು ಬಾರಿ ಹಾಕಿದ್ದು 10 ವರ್ಷ ಕಂಪ್ಲೀಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲ್ಗಿದ್ದಾಗ ನಾನು ಹೋದಾಗ ಏನಾಯಿತು ಸಮಸ್ಯೆ, ಈಗ 6 ವರ್ಷಕ್ಕೆ ಡ್ಯಾಮೇಜ್ ಆಗಿದೆ. ಕಾರಣ ನಾನು 2ನೇ ಬಾರಿ ಚಿಕಿತ್ಸೆಗೆ ಒಳಗಾಗಿ ಕೇವಲ 15-20 ದಿವಸದಲ್ಲಿ ಪಕ್ಷದ ಸಂಘಟನೆಗೆ ಹೊರಟ್ಬಿಟ್ಟೆ. ಕುಮಾರ್ ಪರ್ವ ಅಂತೇಳಿ 2018 ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಅವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳು, ಮತ್ತು ಕಳೆದ ಚುನಾವಣೆಯಲ್ಲಿ 90 ದಿನ ಬಸ್ನಲ್ಲೇ ಮಲಗಿ ಬಸ್ನಲ್ಲೇ ಊಟ ಮಾಡಿ 3 ಗಂಟೆ 2 ಗಂಟೆ ರಾತ್ರಿ ಊಟ, ಇದೆಲ್ಲ ಸ್ವಲ್ಪ ಅದ್ರ ಮೇಲೆ ಪರಿಣಾಮ ಬೀರಿದೆ. ಆದರೆ ಈ ಬಾರಿ ನನಗೆ ಡಾಕ್ಟ್ರುಗಳೊಂದು ವಿಶ್ವಾಸ ಮಾಡಿ ಕೊಟ್ಟಿದ್ದಾರೆ. ಈಗಿನ ಒಂದು ವ್ಯವಸ್ಥೆಯಲ್ಲಿ ಭಾಳ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ವರಿ ಮಾಡಬೇಡಿ ಅಂತ ಹೇಳಿ ಅಮೇರಿಕಾದಿಂದಲೂ ಒಬ್ಬರು ಡಾಕ್ಟ್ರು ಬರ್ತಾಯಿದ್ದಾರೆ. ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಸ್ಟೂಡೆಂಟಾಗೇ ಇದ್ದಂಥವ್ರು. ಇದು ಡಾಕ್ಟರ್ ಮಂಜುನಾಥ್ ಅವರು ನಾಡಿನ ಲಕ್ಷಾಂತರ ಕುಟುಂಬಗಳ ಮಾಂಗಲ್ಯ ಉಳಿಸಿರ್ತಕ್ಕಂಥದ್ದು ಬೇರೆ ಕುಟುಂಬಗಳಲ್ಲಿ. ನಮ್ಮ ಡಾಕ್ಟರ್ ಮಂಜುನಾಥ್ ಕುಟುಂಬದಲ್ಲಿ ಅವರ ಸಂಬಂಧಿ ನಾನು ಬಾಮೈದ. ನನಗೂ ಇವತ್ತೇನಾದರೂ ಲೈಫ್ ಇನ್ನೂ ಮುಂದುವರೆದಿದೆ ಅಂದರೆ ಅದಕ್ಕೂ ಕಾರಣ ಡಾಕ್ಟರ್ ಮಂಜುನಾಥೇ ಇದ್ದಾರೆ.